ಹೋಟೆಲ್ನ 19th ಫ್ಲೋರಿಂದ ವ್ಯೂ ಹೇಗಿದೆ ಅಂತ ಇವಾಗ ನೀವು ನೋಡಿ ಹೇಗಿದೆ ಅಂತೇಳಿ. ಇದುವರೆಗೂ ವಿಯೆಟ್ನಾಮಲ್ಲಿ ನಾವು ಹೊಟ್ಟೆ ತುಂಬ ತಿಂದಿರೋದಂದರೆ ಈ ಹೋಟೆಲ್ ಒಂದೇ. ನಿಸಾನ್ GTR ಲಿಬರ್ಟಿ ಇವಾಗ ತೊಗೊಂಡೇ ಬಿಟ್ಟೆ ಲಾಸ್ಟಿಗೆ. ಸೊ ಇಲ್ಲಿ ನೋಡಿ ಕಾರ್ ಕಲೆಕ್ಷನ್ ಹೇಗಿದೆ. ಸೊ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಸಿಗೋದಿಲ್ಲ, ಸಿಕ್ಕಿದ್ರು 1.5K ಮೇಲೇ, ಬಟ್ ಇಲ್ಲಿ ನನಗೆ 1K ಒಳಗೆ ಸಿಕ್ಕಿದೆ. ಹೇ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಬಂದ್ಬಿಟ್ಟು ಬ್ಲಾಗ್ ಬಂದು ಡೇ 4 ಬ್ಲಾಗು ದನಾಂಗಿಂದ. ಸೊ ದನಾಂಗಲ್ಲಿ 2 ದಿವಸ ಇರ್ತೀವಿ ನಾವು. ಆ್ಯಂಡ್ ರೈಟ್ ನಾವು ವಿ ಆರ್ ಇನ್ ಮ್ಯಾಂಡಿಲಾ ಬೀಚ್ ಹೋಟೆಲ್. ಸೊ ಹೋಟೆಲ್ ನೋಡಿ ಇಲ್ಲಿದೆ, ಅಂದರೆ ಇದು ಟಾಪ್ ಫ್ಲೋರು 19th ಫ್ಲೋರಲ್ಲಿ ಇದ್ದೀವಿ. ಸ್ವಿಮ್ಮಿಂಗ್ ಪೂಲ್ ತೋರಿಸಿ. ಸೊ ಇದು ಟಾಪ್ ಫ್ಲೋರಲ್ಲಿ ಇರುವಂಥ ಇನ್ಫಿನಿಟಿ ಪೂಲು. ಸೊ ಮ್ಯಾಂಡಿಲಾ ಬೀಚ್ ಹೋಟೆಲ್ ಅಂತೇಳಿ. ನಾವು ನಿನ್ನೆ ರಾತ್ರಿ ಆಲ್ಮೋಸ್ಟ್ 1 o'clock ಚೆಕ್-ಇನ್ ಆಗಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿದ್ವಿ. 6 to 10 ಬ್ರೇಕ್ಫಾಸ್ಟ್ ಇತ್ತು. ಇಟ್ ವಾಸ್ ರಿಯಲಿ ಗುಡ್ ಅಂತಲೇ ಹೇಳ್ತೀನಿ, ಯಾಕಂದರೆ 100 to 150 ಐಟಮ್ಸ್ ಇತ್ತು. ಸೊ ಇದುವರೆಗೂ ವಿಯೆಟ್ನಾಮಲ್ಲಿ ನಾವು ಹೊಟ್ಟೆ ತುಂಬ ತಿಂದಿರೋದಂದರೆ ಈ ಹೋಟೆಲ್ ಒಂದೇ. ಬೇರೆ ಎಲ್ಲ ಕಡೆಯೂ ನೋಡಿ ತಿಂತಿದ್ವಿ, ಯಾಕಂದರೆ ವೆಜ್ಜಲ್ಲಿ 1 ಇಲ್ಲ 2 ಅಷ್ಟೇ ಇರ್ತಿತ್ತು ಆಪ್ಷನ್ನು. ಇಲ್ಲ ಮೊಟ್ಟೆ, ಇಲ್ಲ ನೂಡಲ್ಸು, ಇಲ್ಲಾಂದರೆ ಒಂದು ಇಲ್ಲಿನ ಫೇಮಸ್ ಸ್ಟಿಕ್ಕಿ ರೈಸು, ಅದೊಂದು ಅಷ್ಟೇ ಇಷ್ಟ ಆಗ್ತಿತ್ತು ನಮಗೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು, ಇಂಡಿಯನ್ ಕ್ಯೂಸಿನೂ ಇತ್ತು, ಎಲ್ಲ ಥರದ್ದು ಇತ್ತು. ಆ್ಯಂಡ್ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿ ಮೇಲೆ ಬಂದಿದ್ದೀವಿ. ಸ್ವಿಮ್ಮಿಂಗ್ ಆಡೋಣ ಅಂತ ನೋಡಿದ್ವಿ, ಬಟ್ ಬೇಡ, ಸ್ವಿಮ್ಮಿಂಗ್ ಬೇಕಾರೆ ನಾಳೆ ಅಥವಾ ನಾಳಿದ್ದು ಯಾವಾಗ ಆಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಸೊ ನಮ್ಮ ಹೋಟೆಲ್ನ 19th ಫ್ಲೋರಿಂದ ವ್ಯೂ ಹೇಗಿದೆ ಅಂತ ಇವಾಗ ನೀವು ನೋಡಿ ಹೇಗಿದೆ ಅಂತೇಳಿ. ಸೊ ಗೈಸ್, ಹೇಗಿದೆ ವ್ಯೂ? ಸೀರಿಯಸ್ಲಿ ಸೂಪರ್ ಆಗಿದೆ. ಆ್ಯಕ್ಚುಲಿ ಈ ಥರ ವ್ಯೂ ನಿಮಗೆ ನಮ್ಮ ಇಂಡಿಯಾದಲ್ಲಿ ತುಂಬ ಕಡೆ ಸಿಗುತ್ತೆ. ಲೈಕ್ ವಿಶಾಖಪಟ್ಟಣಮಲ್ಲಿ ನಿಮಗೆ ಇದೇ ಥರ ಬರುತ್ತೆ ಬೀಚ್ ಫ್ಲೋರಲ್ಲಿ. ಸೊ ವಿಶಾಖಪಟ್ಟಣಮಲ್ಲೂ ನಿಮಗೆ ಇದೇ ಥರ ಕೋಸ್ಟಲ್ ಏರಿಯಾ ಬರುತ್ತೆ. ಆಮೇಲೆ ತುಂಬ ಕೇರಳದಲ್ಲೂ ನಿಮ್ಗೆ ಈ ಥರ ಸಿಗುತ್ತೆ. ಬಟ್ ನನ್ನ ಪ್ರಕಾರ ನಾನು ಯಾವತ್ತೂ ಈ ಥರ ಒಂದು ಹೋಟೆಲ್ಲು ಎಕ್ಸಾಕ್ಟ್ ಬೀಚ್ ಆಪೋಸಿಟ್ಟು ಇಷ್ಟು ಟಾಪ್ ಫ್ಲೋರಲ್ಲಿ ನಾನು ಯಾವತ್ತೂ ಇರಲಿಲ್ಲ. ನಮ್ಮ ಆ್ಯಕ್ಚುಲಿ ರೂಮ್ ಬಂದ್ಬಿಟ್ಟು 15th ಫ್ಲೋರಲ್ಲಿ ಇರೋದು. ಅಲ್ಲಿಂದನೂ ಒಳ್ಳೆ ವ್ಯೂ ಬರುತ್ತೆ. ಬಟ್ ಇದು ಬಂದ್ಬಿಟ್ಟು ಇನ್ಫಿನಿಟಿ ಪೂಲು ಮತ್ತು ಮೇಲೆ ಲಾಂಚ್ ಬಾರ್ ಕೂಡ ಇದೆ. ಸೊ ಇವತ್ತು ನಮ್ಮ ದನಾಂಗಲ್ಲಿ ಇವೆಂಟ್ ಬಂದ್ಬಿಟ್ಟು 2 PM ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ಅವ್ರು ಬಂದ್ಬಿಟ್ಟು 2 PM ರೆಡಿ ಇರಿ ಸರ್, ನಾವು ಬಂದು ಪಿಕಪ್ ಮಾಡ್ತೀವಿ, ಬನಾನಾ ಬ್ಯಾಸ್ಕೆಟ್ ಬೋಟ್ ರೈಡ್ ಇದೆ ಅಂತ ಹೇಳಿದ್ದಾರೆ. ಸೊ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಐ ಥಿಂಕ್ ವಿ ವಿಲ್ ಎಂಜಾಯ್ ದ ಮೋಸ್ಟ್ ಇನ್ ದನಾಂಗ್ ಒನ್ಲಿ ಅಂತ ಅನಿಸುತ್ತೆ. ಹೋಚಿಮಿನಲ್ಲಿ ಇಟ್ಸ್ ಫುಲ್ ಆಫ್ ಸಿಟಿ, ಬಟ್ ದನಾಂಗ್ ಇಸ್ ಫುಲ್ ಆಫ್ ಕೋಸ್ಟಲ್ ಏರಿಯಾ ಆ್ಯಂಡ್ ಈ ಥರ ವೈಬ್ ಕೊಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗೆ ಆ್ಯಕ್ಚುಲಿ ಸಕ್ಕದಾಗಿದೆ. ಲೈಕ್ ಬಾರ್ಸ್ ಇದೆ, ಪಾರ್ಟಿ ಪಬ್ಸ್ ಇದೆ, ಇಲ್ಲಿ ಬೀಚ್ ಸೈಡ್ ಪಾರ್ಟಿ ಪಬ್ಸ್ ಇದೆ. ಅಲ್ಲೆಲ್ಲ ಕೆಳಗಡೆ ನೋಡ್ತಾ ಇರ್ಬೋದು, ಎಲ್ಲ ಪಾರ್ಟಿ ಸೆಟಪ್ಸ್ ಎಲ್ಲ ಮಸ್ತ್ ಮಾಡಿದ್ದಾರೆ. ಈವ್ನಿಂಗ್ ಟೈಮು ಮೋಸ್ಟ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಎಸ್, ಒಳ್ಳೆ ವ್ಯೂ ಇದೆ. ಹಿಂದೆಗಡೆ ಮಾತ್ರ ಬೆಟ್ಟದ ವ್ಯೂ ಮಾತ್ರ ಸೂಪರಾಗಿದೆ ನೋಡಿ. ಹಿಂದೆಗಡೆ ಬೆಟ್ಟದ ವ್ಯೂ ಮಾತ್ರ ಸೂಪರಾಗಿದೆ. ಇನ್ನೂ ರೆಡಿ ಆಗಬೇಕು. ನಾವು ರೆಡಿ ಆಗಿಬಿಟ್ಟು ನಾವೇನು ಅಂದ್ಕೊಂಡಿದ್ದೀವಿ ಇವತ್ತು, ಇಲ್ಲಿ ಹಾನ್ ಮಾರ್ಕೆಟ್ ಅಂತ ಇದೆ. ಹಾನ್ ಮಾರ್ಕೆಟ್ 3 to 4 ಕಿಲೋಮೀಟರ್ ಆಗುತ್ತೆ. ನೋಡ್ತಾ ಇದ್ದೀವಿ, ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ, ಯಾಕಂದರೆ ನಡ್ಕೊಂಡು ಹೋಗಿ ಬರೋದೆಲ್ಲ ಟೈಮ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಎಸ್, ಸೊ ಆ್ಯಕ್ಚುಲಿ 1 ವೀಕ್ ಹಿಂದೆ ವೆದರ್ ತುಂಬ ಕೆಟ್ಟಿದ್ದು ದನಾಂಗಲ್ಲಿ. ಸೊ ತುಂಬ ಹೈಟ್ ಇತ್ತಂತೆ, ಸಿಕ್ಕಾಪಟ್ಟೆ ಮಳೆ ಇತ್ತಂತೆ. ಆಮೇಲೆ ಈಗಲೂ ಅಷ್ಟೇ ಮೋಡ ಇದೆ. ಸೊ ನಮಗೆ ಭಯ ಯಾವಾಗ ರೈನ್ ಬರುತ್ತೆ ಅಂತ, ಯಾಕಂದರೆ ನಮಗೆ ಹನೋಯಲ್ಲಿ ತುಂಬ ಇಂಡಿಯನ್ಸ್ ಸಿಕ್ಕಿದ್ರು. ಅವರೆಲ್ಲ ಹೇಳ್ತಿದ್ರು ನಾವು ದನಾಂಗ್ ಮುಗಿಸ್ಕೊಂಡೇ ಬಂದಿದ್ದೀವಿ, ಏನೂ ನೋಡೋಕ್ಕಾಗಿಲ್ಲ ಅಂತೇಳಿ. ಬಟ್ ಐ ಹೋಪ್ ವಿ ವಿಲ್ ಎಂಜಾಯ್ ದ ವ್ಯೂ ಫ್ರಮ್ ಬಾನಾ ಹಿಲ್ಸ್. ನಾಳೆ ಹೋಗ್ತೀವಿ ಬಾನಾ ಹಿಲ್ಸ್ ಗೋಲ್ಡನ್ ಬ್ರಿಡ್ಜ್ಗೆಲ್ಲ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಬನ್ನಿ, ಹಂಗೆ ಒಂದು ಸ್ಮಾಲ್ ರೂಮ್ ಟೂರ್ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ನಾವು ಬಂದ್ಬಿಟ್ಟು ಇಲ್ಲಿಂದ ಎಂಟರ್ ಆಗ್ತೀವಿ. ಎಂಟರ್ ಆಗಿದ ತಕ್ಷಣವೇ ಇದು ಮಿರರ್ ಅಂತ ನೀವು ಅಂದ್ಕೊತಿರ್ಬೋದು, ಬಟ್ ದಿಸ್ ಈಸ್ ದ ವಾಶ್ರೂಮ್. ಸೊ ಸ್ಲೈಡಿಂಗ್ ಡೋರ್ ಇದೆ. ಸೊ ಮಿರರ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಅಲ್ಲಿ ಬಂದ್ಬಿಟ್ಟು ಬಾತ್ ಏರಿಯಾ, ಟಾಯ್ಲೆಟ್, ಆ್ಯಂಡ್ ಇಟ್ಸ್ ವೆರಿ ಸ್ಪೇಷಿಯಸ್ ಆ್ಯಂಡ್ ಹೈಜೀನ್. ಸೊ ಸಕ್ಕದಾಗಿದೆ. ನನಗೆ ಡೋರ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಬಾತ್ರೂಮ್ ಅಂತಲೇ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಫುಡ್ ಟ್ರ್ಯಾಕ್ ಇದೆ, ಇಲ್ಲಿ ನಿಮ್ಮ ಹ್ಯಾಂಗರ್ಸು, ಬಾತ್ರೂಮು, ಈವನ್ ಯು ಹ್ಯಾವ್ ದ ಲಾಕರ್ ಆ್ಯಸ್ ವೆಲ್.
ಅದು ಬಿಟ್ಟರೆ ನಿಮಗೆ ಈ ಕಡೆ ಕಾಫಿ ಟೇಬಲ್ ಪ್ಲಸ್ ನಿಮಗೆ ಫ್ರಿಜ್ ಕೂಡ ಸಿಗುತ್ತೆ ಇಲ್ಲಿ ಕೆಳಗೆ. ಈ ಕಡೆ ಟಿ ವಿ ಟೇಬಲ್ ಇದೆ. ಸೊ ನಮ್ಮ ರೂಮಿಂದ ವ್ಯೂ ನೋಡಬೇಕು ಅಂದರೆ ಈ ಕಡೆಯಿಂದ ನೋಡಬೇಕು. ನಮಗೆ ಬಾಲ್ಕನಿ ರೂಮ್ ಇಲ್ಲ, ಬಟ್ ಇಲ್ಲಿಂದನೂ ವ್ಯೂ ಏನು ಕಡಿಮೆ ಇಲ್ಲ, ಸೈಕಾಗಿದೆ ಮಾತ್ರ. ಸೊ ಇದಿಷ್ಟು ರೂಮ್ ಟೂರ್. ನಾನು ಆವಾಗಲೇ ಹೇಳ್ದಂಗೆ ನಮ್ಮದು 2:45ಗೆ ಡೋರ್ ಪಿಕಪ್ ಇರೋದು. ಸೊ ಅಲ್ಲಿವರೆಗೂ ರೂಮಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಂತೂ ನನಗೆ ಚೂರು ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡಿದ್ವಿ, ಬೇಗ ಹೋಗಿ ರೆಡಿ ಆಗಿಬಿಟ್ಟು ಹೋಟ್ಲಿಂದನೇ ಟ್ಯಾಕ್ಸಿ ಬುಕ್ ಮಾಡಿಸ್ಕೊಂಡು ನಾವು ಇವಾಗ ಹಾನ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಸೊ ದನಾಂಗಲ್ಲಿ ಹಾನ್ ಮಾರ್ಕೆಟ್ ಇಸ್ ವೆರಿ ಫೇಮಸ್. ಸೊ ಹಾನ್ ಮಾರ್ಕೆಟ್ ಹೆಂಗಂದ್ರೆ ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ ಥರ. ಸೊ ಚಿಕ್ಕಪೇಟೆ ಕೇರ್ ಮಾರ್ಕೆಟ್ ಹೇಗಿದೆಯಲ್ಲ ಅದೇ ಥರ. ಸೊ ತುಂಬ ಅಫೋರ್ಡೆಬಲ್ ಪ್ರೈಸಸ್ಗೆ ಒಳ್ಳೊಳ್ಳೆ ಗೂಡ್ಸ್ ಸಿಗುತ್ತೆ. ಸೊ ಏನು ಸಿಗುತ್ತೆ ಅಂತ ನೋಡಕ್ಕೆ ಹೋಗ್ತಿರೋದು ಅಷ್ಟೇ. ಲೈಕ್ ನಾವೇನು ಪರ್ಟಿಕ್ಯುಲರ್ಲಿ ತೊಗೊಬೇಕು ಅಂತ ಏನು ಹೋಗ್ತಿಲ್ಲ. ಆ್ಯಕ್ಚುಲಿ ಸೂಪರ್ ಆಗಿದೆ ಗುರು ದನಾಂಗು. ಲೈಕ್ ವೆದರು ಅಷ್ಟೇ ಸೂಪರ್ ಆಗಿದೆ. ನಾನು ಬೆಳಗ್ಗೆ ಹೇಳ್ದಂಗೆ ಬಿಸಿಲು ಇಲ್ಲ, ತುಂಬ ಕ್ಲೌಡಿನೂ ಇಲ್ಲ, ಸೂಪರ್ ಆಗಿದೆ, ಚಿಲ್ಡ್ ಆಗಿದೆ ವೆದರು. ಸೊ ಇವಾಗ ಹಾನ್ ಮಾರ್ಕೆಟ್ ಹೋಗ್ತೀವಿ, ತೋರಿಸ್ತೀವಿ ಅಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ಥರ ಸಿಗುತ್ತೆ, ಏನೇನು ಪ್ರೈಸ್ ಸಿಗುತ್ತೆ, ಯಾವ ಥರ ನೆಗೋಷಿಯೇಟ್ ಮಾಡ್ಬೋದು ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಗೈಸ್ ಹಾನ್ ಮಾರ್ಕೆಟ್ ಬಂದಿದ್ದೀವಿ. ಸೊ ಸಿಕ್ಕಾಪಟ್ಟೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದೆ ಇಲ್ಲಿ. ಒಂಥರ ಒಳ್ಳೆ ಸೇಮ್ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟ್ರೀಟ್ ಬಂದಂಗೆ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಹಾನ್. ಸೊ ಇದೇ ಹಾನ್ ಮಾರ್ಕೆಟು. ಸೊ KR ಮಾರ್ಕೆಟ್ದು ಹೇಗೆ ಒಂದು ಎಂಟ್ರೆನ್ಸ್ ಇರುತ್ತೆ, ಒಂದು ಕಾಂಪ್ಲೆಕ್ಸ್ ಇರುತ್ತೆ, ಅದೇ ಥರ. ಸೊ ಎಂಟ್ರಾಗೋಣ, ಏನೇನು ಸಿಗುತ್ತೆ ನೋಡೋಣ ಬನ್ನಿ. ನಾನು ಇಲ್ಲಿದೆ ನೋಡು. ಸೊ ಗೈಸ್ ಇಲ್ಲಿ ನಿಮಗೆ ಹಲವಾರು ಥರದ ಕಾಫಿ, ಕ್ಯಾಶ್ಯೂಸು ಆ ಥರ ಸಿಗುತ್ತೆ. ಆಮೇಲೆ ಇಲ್ಲಿ ಬಂದರೆ ನೀವು ನೋಡ್ಬೋದು, ಇಲ್ಲಿ ಟೈಕಾಸ್ಟ್ ಕಾಸು ಅದು ಇದು ಏನೇನು ಬೇಕು ಗುರು ನಿಮಗೆ ಸಿಕ್ಕಾಪಟ್ಟೆ ಇದೆ. ಸೊ ಗೈಸ್ ಆ್ಯಕ್ಚುಲಿ ಶಾಲ್ಸ್ ತೊಗೊಂಡಿದ್ದೀವಿ. ಯಾ ದಿಸ್ ಲೇಡಿ ಗುಡ್ ಪ್ರೈಸ್. ಸೊ ಶಾಲ್ ತೊಗೊಂಡಿದ್ದೀವಿ 2, ಸಖತ್ತಾಗಿತ್ತು ಆ್ಯಕ್ಚುಲಿ. ತುಂಬ ಸ್ಮೂತ್ ಕಾಟನ್ ಶಾಲ್ಸ್ ಇದು. ಸೊ ಬಂದರೆ ಚೆಕ್ಔಟ್. ಯಾ ಬಾಯ್. ಸೊ 2 ಶಾಲ್ ತೊಗೊಂಡಿದ್ದೀವಿ. ನೆಗೋಷಿಯೇಟ್ ಮಾಡಿದ್ವಿ. ಅವ್ರು 500 ಅಂದರು, 300 ಮಾಡಿಸಿದ್ವಿ ಲಾಸ್ಟ್, ಅಷ್ಟೇ ಆಗಿದ್ದು. ನಾನು ಅರ್ಧ ಕೇಳೋಣ ಅಂತಿದ್ದೆ. ಸೊ ಇದು ಬಂದ್ಬಿಟ್ಟು ಶೂ ಮಾರ್ಕೆಟ್, ಅಂದರೆ ಶೂ ಮತ್ತು ಕ್ಲೋತ್ಸು. ಸೊ ಅಪ್ಪ ಸಿಕ್ಕಾಪಟ್ಟೆ ಕ್ರೌಡು. ಇಲ್ಲ ಅರ್ಧ ನಮ್ಮ ದೇಶದವರೇ ಇದ್ದಾರೆ ಗುರು ಇಲ್ಲಿ. ಈ ಶಾಪಿಂಗು ಒಳ್ಳೆ ಐಟಮ್ಸ್ ಸಿಗುತ್ತೆ ಆ್ಯಕ್ಚುಲಿ, ಒಳ್ಳೆ ಕ್ವಾಲಿಟಿ. ನಿಮ್ಗೆ ಇಂಡಿಯಾದಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಆ ಥರ ಕ್ವಾಲಿಟಿ. ಸೊ ಎಸ್, ಬಟ್ಟೆ ಮಾರ್ಕೆಟು ಯಾಕೆ ಕೇಳ್ತೀರಾ, ಹೆವಿ ಕ್ರೌಡ್ ಇದೆ ಇಲ್ಲಿ. ಸೊ ಗೈಸ್ ಕ್ರಾಕ್ಸ್ಗೆ ಫಿಜೆಟ್ಸ್ ತೊಗೊಂಡಿದ್ದೀವಿ. ಸೊ ನನಗೆ ಶೂಸ್ ತುಂಬ ಇಷ್ಟ ಆಯಿತು. ಅನುಷಂಗೆ ಇದು ಯಾವುದೋ ಕಾರ್ಟೂನ್ ಕ್ಯಾರೆಕ್ಟರ್ ಇಷ್ಟ ಆಗಿದೆ ನೋಡಿ. ಬಟ್ಟೆಗಳು ಮಾತ್ರ ಸೂಪರ್ ಆಗಿದೆ ಗುರು, ಕ್ವಾಲಿಟಿ ತುಂಬ ಇದೆ. ಬಟ್ ತುಂಬಾ ಪ್ರೈಸ್ ಹೇಳ್ತಾರೆ, ನೆಗೋಷಿಯೇಟ್ ಮಾಡೋಕ್ಕೂ ರೆಡಿ ಇರಲ್ಲ ಕೆಲವರು. ಹೆಂಗಂದರೆ ನೋ, ಡೈರೆಕ್ಟ್ ನೋ, ನೆಗೋಷಿಯೇಟ್ ಮಾಡೋಕ್ಕೆ ಚಾನ್ಸೇ ಕೊಡೋದಿಲ್ಲ. ನಡೀರಿ ಅಂದ್ಬಿಡ್ತಾರೆ. ಬಟ್ ನೀವು ಬೇಜಾರಾಗಬೇಡಿ ಅಷ್ಟೇ. ಸೊ ಇದು ಬಂದ್ಬಿಟ್ಟು ನಮಗೆ 70 ಹೇಳಿದ್ಲು. ಸೊ 140 ಆಗೋದು, 140 ಡಾಂಗ್, 140 ಡಾಂಗು. ಬಟ್ ನಾನು 100 ಕೊಟ್ಟೆ, 2 ಸೇರಿ 100 ಕೊಟ್ಟೆ. ಸೊ 100 ಅಂದರೆ ಇಂಡಿಯನ್ ಕರೆನ್ಸಿಗೆ 300 ರೂಪಾಯಿ. ಸೊ 330 ರೂಪಾಯಿ ಆಗುತ್ತೆ. 50, 160, 200. ಐ ಲವ್ ದಿಸ್ ಬೈಕ್. 200. No, 200 need. No. Please. For me. 280. Okay. Not for you, not for me. 220.
No. Leader, you and me, you okay? You say 220, I say 280. Yeah. Leader, you and me, 250. 240 last time. Okay, 240. No. This more money. 240 and how much? 160. 160. 240. 400. ಸೊ ಗೈಸ್ ಫೈನಲಿ ಈ ಬೈಕ್ ಮಾಡಿಕೊಂಡೆ. ಸೊ 350 ಹೇಳಿದ್ರು, 200 ಕೇಳಿದೆ, 240 ಲಾಸ್ಟ್ ಬಂತು. ಸೊ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಸಿಗೋದಿಲ್ಲ, ಸಿಕ್ಕಿದ್ರು 1.5K ಮೇಲೇ, ಬಟ್ ಇಲ್ಲಿ ನನಗೆ 1K ಒಳಗೆ ಸಿಕ್ಕಿದೆ. ಆಮೇಲೆ ಇನ್ನೇನು ಇನ್ನೊಂದು ಆಮೆ ತೊಗೊಂಡಿದ್ವಿ. ಸೊ ಟೋಟಲ್ ಈ ಶಾಪ್ ಚೆನ್ನಾಗಿದೆ. ಸೊ ದಟ್ ಶಾಪ್ ತೋರ್ಸು, ಅಂಗಡಿ ತೋರಿಸು, ಸಾಕು. ಸೊ ಅಂಗಡಿ ನೋಡ್ಕೊಳ್ಳಿ, ಬಂದ್ಬಿಟ್ಟು ಶಾಪ್ ಮಾಡಿ. ಸೊ ಒಳ್ಳೆ ಲೇಡಿ, gift. ಇಲ್ಲಿ ನೋಡಿ, ಇಲ್ಲಿ ಅನುಷಂಗೆ ಗಿಫ್ಟ್ ಕೊಟ್ಟರು, ಅಂದರೆ ವಾಪಸ್ ಕರೆದ್ಬಿಟ್ಟು ಗಿಫ್ಟ್ ಕೊಟ್ಟರು ಇದನ್ನು. ಸೊ ಥ್ಯಾಂಕ್ ಯು. ಸೊ ಗೈಸ್, ನಿಸಾನ್ GTR ಲಿಬರ್ಟಿ ವಾಕ್ ತೊಗೊಂಡೇ ಬಿಟ್ಟೆ ಲಾಸ್ಟಿಗೆ. ಸೊ ಇಲ್ಲಿ ನೋಡಿ ಕಾರ್ ಕಲೆಕ್ಷನ್ ಹೇಗಿದೆ, ಗುಡ್ ಪ್ರೈಸ್. ಥ್ಯಾಂಕ್ ಯು. ಯುವರ್ ಶಾಪ್ ನೇಮ್? ಯುವರ್ ಶಾಪ್ ನೇಮ್? ಸೊ ಇದು ಬಂದು ಇವ್ರ ಶಾಪ್ ನೇಮು. ಸೊ ಇಲ್ಲಿ ನೋಡಿ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ. ಸೊ ಬೈಕ್ದು, ಕಾರ್ಸ್ದು ಸಕ್ಕದಾಗಿತ್ತು ಮಾತ್ರ, ಅದಕ್ಕೆ ನಾನು ಇಲ್ಲಿ ತೊಗೋಬೇಕನ್ನತ್ತ ಅನ್ನಿಸ್ತು. ಸೊ ಎಸ್, ಓಕೆ, ಬಾಯ್, ಥ್ಯಾಂಕ್ ಯು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಥರದ, ಹಲೋ, ನೋ ಐ ಬಾಯ್. ಸೊ ಇಲ್ಲಿ ಆ್ಯಕ್ಚುಲಿ ಎಳ್ದಾಡ್ತಾರೆ ನಿಮಗೆ. ಐ ಬಾಟ್. ಸೊ ಹಲವಾರು ಥರದ್ದು ಕಾಫಿ ಪೌಡರ್ಸು, ಆಮೇಲೆ ಡ್ರೈ ಫ್ರೂಟ್ಸ್ ತುಂಬ ಫೇಮಸ್ ಇಲ್ಲಿ. ಪ್ರೈಸ್ ನೋಡಿ, ಆ್ಯಕ್ಷನ್ ಫಿಗರ್ಸ್ ಎಲ್ಲ ಹೇಗಿದೆ, ಕ್ರೇಜಿ. ಆ್ಯಕ್ಷನ್ ಫಿಗರ್ ಕಲೆಕ್ಟರ್ಸ್ಗೆ ಮಾತ್ರ ಹೆವನ್ ಇದು. ಸೊ ಪ್ರತಿಯೊಂದು ಮಾರ್ವೆಲ್ ಎಡಿಷನ್ಸು, ಕೊರಿಯನ್ ಡ್ರಾಮಾ ಫಿಗರ್ಸು ಎಲ್ಲ ಇದೆ, ನರುಟೋ ಪರುಟೋ ಎಲ್ಲ. ಅಲ್ಲಿ ನೋಡಿ, ಅಲ್ಲಿ ದೊಡ್ಡದು ಲೋಕಿ, ನರುಟೋ ಎಲ್ಲ ಐತೆ. ಕ್ರೇಜ್ ಆಗಿದೆ ಗುರು ಇಲ್ಲಿ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನೋಡಿದ್ರಿ ನೀವು ಹಾನ್ ಮಾರ್ಕೆಟಲ್ಲಿ. ಅದು ಬಿಟ್ಟರೆ ರೋಡ್ ಸೈಡಲ್ಲಿ ಒಂದು 10-20 ಗೋಲ್ಡ್ ಶಾಪ್ಸ್ ಇದೆ. ಸೊ ಅದು ರಿಯಲ್ ಗೋಲ್ಡ್ ಶಾಪಾ ಅಥವಾ 1 ಗ್ರಾಮ್ ಗೋಲ್ಡ್ ಶಾಪ್ಸಾ ನನಗೆ ಗೊತ್ತಿಲ್ಲ, ಬಟ್ ನನಗೇನು ಅಷ್ಟು ಶಾಪಿಂಗ್ ಅನಿಸಿಲ್ಲ. ನಾನು ತುಂಬ ಯೂಟ್ಯೂಬಲ್ಲಿ ನೋಡಿದ್ದೆ ಹಾನ್ ಮಾರ್ಕೆಟ್ ಇಸ್ ದಿ ಬೆಸ್ಟ್ ಅಂತೇಳಿ. ಇವಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವು 1 ಮಿಲಿಯನ್ ಡಾಂಗ್ಗೆ ಶಾಪಿಂಗ್ ಮಾಡಿದ್ದೀವಿ ಆಲ್ಮೋಸ್ಟ್ ಓವರ್ ಆಲ್ ಎಲ್ಲ ಸೇರಿ. ಸೊ ಜೂಟ್ ಬ್ಯಾಗ್ಸ್ ಆಗಿರ್ಬೋದು, ನನ್ನ ಒಂದು ಕಾರ್, ಒಂದು ಬೈಕ್ ಆಗಿರ್ಬೋದು, ಆಮೇಲೆ ಒಂದು ಸ್ವಲ್ಪ ಸಾವೆನಿಯರ್ಸ್ ತೊಗೊಂಡಿದ್ದೀವಿ, ಕೀ ಚೈನ್ಸು, ಫ್ರಿಜ್ ಮ್ಯಾಗ್ನೆಟ್ಸ್ ಅವೆಲ್ಲ. ಸೊ ಎಲ್ಲ ಸೇರಿದ್ರೆ ಒಂದು 1 ಮಿಲಿಯನ್ ಆಗಿದೆ. 1 ಮಿಲಿಯನ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಎಷ್ಟು ಅಂದರೆ 4,000 to 4,500. 4,500 ಇಲ್ಲ, 4,000 ಅಂತ ಇಟ್ಕೊಳ್ಳಿ. ಸೊ 4,000ವರೆಗೂ ಖರ್ಚಾಗಿದೆ ಇವತ್ತು. ಸೊ ಇವಾಗ ಬಂದ್ಬಿಟ್ಟು ನಾನು ಈ ವ್ಲಾಗ್ನ, ಹಾನ್ ಮಾರ್ಕೆಟ್ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ ತುಂಬ ಉದ್ದ ಆಗುತ್ತೆ, ಅದಕ್ಕೋಸ್ಕರ. ಸೊ ನಾವು ನೆಕ್ಸ್ಟ್ ಇಲ್ಲಿಂದ ಬಂದ್ಬಿಟ್ಟು ನಮ್ಮ ಗೈಡ್ ಬರ್ತಾರೆ, ಪಿಕಪ್ ಮಾಡಿಕೊಂಡು ಬ್ಯಾಸ್ಕೆಟ್ ಬೋಟ್ ರೈಡಿಗೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಹೋಯಾನ್ ಟೂರ್ ಅಂತ ಒಂದಿದೆ. ಸೊ ಹೋಯಾನ್ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ವಿಯೆಟ್ನಾಂ. ದನಾಂಗಲ್ಲಿ ಮೋಸ್ಟ್ ಫೇಮಸ್ಸು, ಆಮೇಲೆ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಹೋಯಾನ್ ಅಂತೇಳಿ. ಸೊ ಅದೇ ಲ್ಯಾಂಟನ್ ಸ್ಟ್ರೀಟು, ಅದು ಇದು ಎಲ್ಲ ಇರುತ್ತೆ. ಓಲ್ಡ್ ಕ್ವಾರ್ಟರ್ಸ್ ಆಫ್ ದನಾಂಗ್ ಅದು ಆ್ಯಕ್ಚುಲಿ. ಸೊ ಓಲ್ಡ್ ಕಂಟ್ರಿ ಸೈಡ್ ಟೈಪ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ಸೊ ಈವ್ನಿಂಗ್ ಮೋಸ್ಟ್ಲಿ ನಾವು ಅಲ್ಲಿ ಹೋಗ್ತೀವಿ. ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ದೇ ವಿಲ್ ಟೇಕ್ ಅಸ್ ಫಾರ್ ಬ್ಯಾಸ್ಕೆಟ್ ಬೋಟ್ ರೈಡ್. ಸೊ ಅದು ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇದು ಹಾನ್ ಮಾರ್ಕೆಟ್ ವ್ಲಾಗ್ ಬಂದ್ಬಿಟ್ಟು ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.